ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ರೂಪಾ MV. ಮಿಲೆಟ್ಸ್ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಿಲೆಟ್ಸ್ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂದರೆ, ಮೊದಲಿಗೆ ಒಂದು ಬೌಲಷ್ಟು ಹೆಸರುಬೇಳೆ, ಒಂದು ಬೌಲಷ್ಟು ಮಿಲೆಟ್ಸ್, ಯಾವ ಮಿಲೆಟ್ಸ್ ಆದರೂ ತೊಗೊಳ್ಳಿ ಅಡ್ಡಿಯಿಲ್ಲ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣ, ಒಂದು ಸಣ್ಣ ತುಂಡು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮೆಣಸು ಪೌಡರ್, 3/4 ಸ್ಪೂನಷ್ಟು ಜೀರಿಗೆ, ಇದರ ಜೊತೆ 3 ಸ್ಪೂನಷ್ಟು ತುಪ್ಪ, ಅರ್ಧ ಕಪ್ಪಷ್ಟು ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 8ರಿಂದ 10 ಹಸಿಮೆಣಸು. ಈಗ ಒಂದು ಕುಕ್ಕರ್ಗೆ ಒಂದು ಬೌಲ್ ಮಿಲೆಟ್ಸ್ ಹಾಗೆ ಒಂದು ಬೌಲ್ ಹೆಸರು ಬೇಳೆನ ಹಾಕಿ 4ರಿಂದ 5 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಮಿಲೆಟ್ಸ್ ತುಂಬ ಚೆನ್ನಾಗಿ ತೊಳಿಬೇಕಾಗತ್ತೆ. ಇವಾಗ ತೊಳೆದಿರೋ ಅಂಥ ಮಿಲೆಟ್ಸ್ಗೆ ಹೆಸರು ಬೇಳೆಗೆ 5 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಲಿಡ್ ಮುಚ್ಚಿ ವೆಯ್ಟ್ನ ಇಟ್ಟು 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಮಿಲೆಟ್ಸ್ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, 1 ವಿಜಿಲ್ ಕೂಗ್ತು. ಮಿಲೆಟ್ಸು ಶುಗರ್ ಇರೋರಂತೂ ಅನ್ನ ಉಪಯೋಗಿಸೋ ಕಡೆಯೆಲ್ಲ ಮಿಲೆಟ್ಸ್ ಉಪಯೋಗಿಸಿ, 1 ವಾರದಲ್ಲೆಲ್ಲ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಬೇಕಾದರೆ ನೋಡಿ, ಇದನ್ನು ಉಪಯೋಗಿಸಿ ನೋಡಿ. ಆಗಿದೆ ಇವಾಗ ಇದು ಮಿಲೆಟ್ಸ್ ಬೆಂದಿದೆ. ಇವಾಗ ಇದಕ್ಕೆ ನಾವು ನಮಗೆ ಪೊಂಗಲ್ ಮಾಡ್ಕೊಳಕ್ಕೆ ಒಂದು ಹದ ಬೇಕಲ್ಲ, ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು. ನಾನೀಗ ಇದಕ್ಕೆ 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾವು ಬಿಸಿಬೇಳೆ ಬಾತು, ಪೊಂಗಲ್ಲು, ಕಿಚಡಿ ಎಲ್ಲ ನಾವು ಮಿಲೆಟ್ಸ್ ಉಪಯೋಗಿಸ್ಕೊಂಡು ಮಾಡ್ಬೋದು. ಇವಾಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ಗೆ ತುಪ್ಪ ತುಂಬ ರುಚಿ ಕೊಡುತ್ತೆ. ತುಪ್ಪ ನಾವು ಉಪಯೋಗಿಸಲ್ಲ ಅನ್ನೋರು ಎಣ್ಣೆನೂ ಹಾಕ್ಕೋಬೋದು. ಇವಾಗ ಇದಕ್ಕೆ 3/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಕಾರಿ. ಈಗ ಅರ್ಧ ಸ್ಪೂನಷ್ಟು ಮೆಣಸು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸು ಎಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. 1 ಸ್ಪೂನಷ್ಟು ಗೋಡಂಬಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಎಲ್ಲ ಆದಷ್ಟು ಮನೆಯಲ್ಲಿ ಬೇರ್ನ ಪುಡಿ ಮಾಡಿಸಿ ಹಾಕ್ಕೊಂಡು ಉಪಯೋಗಿಸಿದ್ರೆ ಒಳ್ಳೆಯದು. ಶುಂಠಿ ಜಜ್ಜಿಟ್ಕೊಂಡಿರೋಂಥ ಶುಂಠಿನ ಹಾಕ್ಕೊಂಡಿದ್ದೀನಿ, 1 ಸಣ್ಣ ತುಂಡು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 8ರಿಂದ 10 ಹಸಿಮೆಣಸನ್ನ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ನಾನು ಯಾವಾಗಲೂ ಉದ್ದಕ್ಕೆ ಸೀಳಿನೇ ಹಾಕ್ಕೊಳ್ತೀನಿ, ಯಾಕೆಂದರೆ ಖಾರ ಜಾಸ್ತಿ ಬಿಡಲ್ಲ. ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಮಿಲೆಟ್ಸ್ ಮತ್ತು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೀರು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ಗೆ ತಕ್ಕಂಗೆ ಉಪ್ಪು, ಎಣ್ಣೆ, ತುಪ್ಪ ಎಲ್ಲ ನಾವು ಬಳಸಬೇಕಾಗತ್ತೆ. ಹಾಗೆ ಖಾರನೂ ಸಹ ಯಾವ ಮೆಜರ್ಮೆಂಟ್ ನಾವು ತೊಗೊಳ್ತೀವಿ ಅದಕ್ಕೆ ತಕ್ಕನಂಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಆಗಿದೆ, ಇದು ಪೊಂಗಲ್ ಆಗಿದೆ. ಇವಾಗ ಇದಕ್ಕೊಂದು ಗೊಜ್ಜು ಮಾಡ್ಕೋಬೇಕಾಗತ್ತೆ ಸೈಡ್ಗೆ. ಹಾಗಾಗಿ ಗೊಜ್ಜು ಪ್ರಿಪ್ರೇಷನ್ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕ್ಕೋಬೋದು. ಎಣ್ಣೆನ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂತ ಅಂದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ತುಂಬ ಘಮ ಕೊಡುತ್ತೆ, ಹಾಗಾಗಿ ಹಿಂಗೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದು 3 ಹಸಿಮೆಣಸನ್ನ ನೋಡಿ ಉದ್ದಕ್ಕೆ ಸೀಳಿನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲಷ್ಟು ಹುಣಸೆಹಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನೀವು ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟ್ಗೆ ಹುಣಸೆಹಣ್ಣು ರಸ ತೊಗೊಳ್ಳಿ. ಇದು ತುಂಬ ಏನು ಗಟ್ಟಿ ರಸ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕಾಗತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗೊಜ್ಜು ಪೊಂಗಲ್ಗೆ ಒಳ್ಳೆ ಕಾಂಬಿನೇಷನು. ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಗೊಜ್ಜು ಸ್ವೀಟಾಗಿದ್ದರೆ ತುಂಬ ರುಚಿಯಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಕುದಿಬೇಕು. ಇದು ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಈಗ ಲಾಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈ ಗೊಜ್ಜು ತುಂಬಾ ರುಚಿ. ನೀವು ಗೊಜ್ಜು ಬೇಡ ಅನ್ನೋರು ಸೌತೆಕಾಯಿ ಅಥವಾ ಈರುಳ್ಳಿ ಮೊಸರು ಬಜ್ಜಿನೂ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈ ಗೊಜ್ಜು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಪೊಂಗಲ್ನ ನಾವು ತಟ್ಟೆಗೆ ಸರ್ವ್ ಮಾಡೋಣ. ಈ ಥರ ಪೊಂಗಲ್ಲು ಗೊಜ್ಜು ಜೊತೆ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನೋಷ್ಟು ರುಚಿ ಇರುತ್ತೆ. ಮಿಲೆಟ್ಸ್ನೇ ಉಪಯೋಗಿಸಿ ಮಾಡ್ಕೊಳ್ಳಿ ಪೊಂಗಲ್ಲು. ಆದಷ್ಟು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮಿಲೆಟ್ಸ್ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಗೊಜ್ಜನ್ನ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ.
ಇದು ಈ ಥರ ಒಂದು ಪದಾರ್ಥ ಎಷ್ಟು ರುಚಿ ಕೊಡುತ್ತೆ ಹೀಗೆ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ ತುಂಬ ಕಲರ್ಫುಲ್ ಆಗಿದೆ. ನೀವು ತುಪ್ಪದ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಗೊಜ್ಜಿರೋದ್ರಿಂದ ತುಪ್ಪ ಹಾಕ್ಕೋಬೋದು. ಮೊಸರು ಬಜ್ಜಿ ಆದರೆ ತುಪ್ಪ ಬೇಡ. ನೋಡಿ ನಾನು ಇವಾಗ ಇದನ್ನು ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ರುಚಿಯಾದಂಥ ಪೊಂಗಲ್ ಇದು. ಮಾಡಿ ತಿಂದು ನೋಡಿ, ಆಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸ್ನೇಹಿತರೆ.